ಭೂಕಂಪನ ಈಗ ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಯಾವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅನ್ನೋದೇ ಬಹಳ ಬಹಳ ನೋವಿನ ಸಂಗತಿ. ಒಂದು ರೀತಿಯಾಗಿ ಅಕ್ಷರಶಃ ಸ್ಮಶಾನದಂತೆ ಕಾಣಿಸುವಂಥ ಪರಿಸ್ಥಿತಿ ಕೆಲವು ಜಾಗಗಳಲ್ಲಿ ಕಾಣಿಸಿಕೊಳ್ತಾ ಇದೆ ಮಯನ್ಮಾರ್. ಭೂಕಂಪನಕ್ಕೆ ಮಸಣದಂತಾದಿಗೆ ಇದೆ ಈಗ ಮಯನ್ಮಾರ್ ಮತ್ತು ಥೈಲ್ಯಾಂಡ್ನ ಬ್ಯಾಂಕಾಕ್. ಎಲ್ಲಿ ನೋಡಿದ್ರೂ ಕೂಡ ಕಟ್ಟಡಗಳ ಅವಶೇಷಗಳು, ನೋವಿನ ಕೂಗು ಕೇಳ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ನರಕ ಸದೃಶ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಅತ್ಯಂತ ಭಯಾನಕವಾಗಿದೆ. ಹೇಳ ಹೆಸರಿಲ್ಲದಂತೆ ಮಯನ್ಮಾರ್ ಸರ್ವನಾಶ ಆಗೋಗಿರೋದು. ಇದುವರೆಗೂ 3,000ಕ್ಕೂ ಹೆಚ್ಚು ಸಾವಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಾವಿನ ಸಂಖ್ಯೆ 10,000 ದಾಟುವಂತಹ ಸಾಧ್ಯತೆ ಇದೆ. ಭೂಕಂಪನಕ್ಕೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಯಾವ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಮಸಣದಂತ ಆಗೋಗ್ಬಿಟ್ಟಿದೆ. ಸ್ಮಶಾನ ದೃಶ್ಯ ಕಾಣಿಸ್ತಾ ಇದೆ ಅಲ್ಲಿ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗಾಬರಿ ಉಂಟು ಮಾಡ್ತಾ ಇದೆ. ನಿನ್ನೆ 50, 100 ಅಂತ ಹೇಳ್ತಾ ಇದ್ದಾಗ ಇಲ್ಲ, ಆ ಥರ ಆಗ್ಲಿಕ್ಕಿಲ್ಲ, ದೃಶ್ಯಗಳು ತುಂಬಾ ಭಯಾನಕವಾಗಿದೆ, ಸಾವಿನ ಸಂಖ್ಯೆ ವಿಪರೀತವಾಗುತ್ತೆ ಅಂತ ಹೇಳ್ತಾ ಇತ್ತು. ಈಗ ಅದರ ಒಂದೊಂದೇ ವರದಿಗಳು ಬರ್ತಾ ಇದೆ. ಕಾರಣ ಆ ಜಾಗಗಳಿಗೆ ಹೋಗೋಕ್ಕಾಗಿರೋದಿಲ್ಲ, ಎಷ್ಟು ಸಾವಾಗಿದೆ ಇರೋ ಲೆಕ್ಕ ಸಿಗ್ತಾ ಇರೋದಿಲ್ಲ. ಆ ದೃಶ್ಯಗಳನ್ನ ನೋಡಿ ಹೇಗಿದೆ ಅಂತ ಹೇಳಿ ಎಲ್ಲವೂ ಕೂಡ ಗುಂಡೆ ಬಿದ್ದು ಹೋಗ್ಬಿಟ್ಟಿದೆ. ಇದು ಯಾವುದೋ ನದಿ ಪಾತ್ರ ಅಲ್ಲ ರೀ, ಯಾವುದೋ ಬೆಟ್ಟಗಳ ಮಧ್ಯದಲ್ಲಿ ಗುಂಡಿ ಬಿದ್ದಿರುವಂಥ ಜಾಗ ಅಲ್ಲ ಇದು. ನದಿ ಸೃಷ್ಟಿ ಮಾಡಿರೋದಲ್ಲ ಇದು. ಇದು ಭೂಕಂಪನದ ನಂತರ ಆಗಿರುವಂಥ ಪರಿಸ್ಥಿತಿ. ಕುಸಿದು ಹೋಗಿದೆ ಭೂಮಿ, ಕಟ್ಟಡಗಳು ಬಿರುಕು ಬಿಟ್ಟಿವೆ, ಕಟ್ಟಡಗಳು ಬಿದ್ದೋಗಿದೆ, ನೆಲಸಮವಾಗಿ ಹೋಗ್ಬಿಟ್ಟಿದೆ. ಅದರ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಎಷ್ಟೋ ಜನ ಇದ್ದಾರೆ. ಇನ್ನೂ ಕಾಣೆಯಾಗಿರುವಂಥವ್ರದ್ದು ಎಷ್ಟೋ ಜನ ಇದ್ದಾರೆ. ಭೂಕಂಪನದ ನಂತರ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಸ್ಮಶಾನ ಸದೃಶ್ಯ, ಮಸಣದಂತ ಆಗೋಗ್ಬಿಟ್ಟಿದೆ ಅಲ್ಲಿ ದೃಶ್ಯಗಳು. ಕಣ್ಣೀರಿಡ್ತಾ ಇದ್ದಾರೆ, ನನ್ನವರೆಲ್ಲಿ, ನಮ್ಮವರೆಲ್ಲಿ ಅಂತ. ಆಸ್ಪತ್ರೆಯಲ್ಲಿ ಕೆಲವರನ್ನ ಸಾವು ಬದುಕಿನ ನಡುವೆ ಉಳಿಸಿಕೊಡುವಂಥ ಪ್ರಯತ್ನಗಳು ನಡೀತಾ ಇದೆ. ಕೆಲವು ಕಡೆಗಳಲ್ಲಿ ನಮ್ಮವರು ಕಾಣಿಸ್ತಾನೆ ಇಲ್ಲ. ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ, ನನ್ನ ತಂದೆಯಲ್ಲಿ, ನನ್ನ ತಾಯಿಯಲ್ಲಿ, ನನ್ನ ಮಗು ಎಲ್ಲೋ ಹೋಯ್ತು ಅನ್ನುವಂಥದ್ದನ್ನು ಕಣ್ಣೀರಿಡ್ತಾ ಇದ್ದಾರೆ. ಪ್ರವಾಸಕ್ಕೆ ಹೋದಂಥವರು ಇದೇನಾಯ್ತು ನಮಗೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಬರ್ತಾ ಇದೆ. ಒಂದೊಂದು ದೃಶ್ಯಗಳು ಕೂಡ ಒಂದೊಂದು ರೀತಿಯಾದಂತಹ ಕಥೆಗಳನ್ನು ಹೇಳ್ತಾ ಇದೆ, ಕಣ್ಣೀರ ಕಥೆಗಳನ್ನು. ಭಯಂಕರವಾಗಿರುವಂತಹ ಭೂಕಂಪ 7.7ರಷ್ಟು ತೀವ್ರತೆಯಲ್ಲಿ ಆಗಿರೋದು. ಸತತವಾಗಿ ಭೂಕಂಪನ. ಇನ್ನೂ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ, ಇನ್ನೂ ಅಲರ್ಟ್ ಇದೆ ಅಲ್ಲಿ. ಯಾಕೆ ಈ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ? ಇಂಡಿಯನ್ ಪ್ಲೇಟ್ ಅಂಡ್ ಬರ್ಮಾ ಪ್ಲೇಟ್ ಏನಿದೆ, ಭೂಮಿಯ ಕೆಳ ಪದರಗಳಲ್ಲಿ ಬರುತ್ತೆ ನಿಮಗೆ. ಆ ಪದರಗಳು ಜಾಯಿಂಟ್ ಆಗುವಂತ ಜಾಗ ಇದು ಮಯನ್ಮಾರ್. ಆ ಜಾಗ ಅವು ಯಾವಾಗಿದ್ರೂ ಕೂಡ ಸಂಚಲಿಸ್ತಾ ಇರುತ್ತೆ. ಮೇಲೆ ಕೆಳಗೆ ಈ ರೀತಿ ಆಗುವಂತಹ ಸಂದರ್ಭದಲ್ಲಿ ಈ ಭೂಕಂಪಗಳು ಸಂಭವಿಸುತ್ತೆ. ಭೂಕಂಪದ ವಲಯಗಳಲ್ಲಿ ಇದು ಕೂಡ ಸೇರ್ಕೊಳ್ಳೋದು. ಭೂಕಂಪದ ವಲಯಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಹಾನಿಗೊಳಗಾಗುವಂಥ ಪ್ರದೇಶಗಳು ಇದ್ದಾವೆ, ಅದರಲ್ಲಿ ಮಯನ್ಮಾರ್ ಕೂಡ. ಬಟ್ ಈ ಪ್ರಮಾಣದಲ್ಲಿ ಆಗತ್ತೆ ಅಂತ ಇರಲಿಲ್ಲ. ಕಳೆದ 2-3 ತಿಂಗಳ ಹಿಂದೆ ಅಷ್ಟೇ ನಮ್ಮ ನಾರ್ತ್ ಈಸ್ಟಲ್ಲಿ, ಭಾರತದ ನಾರ್ತ್ ಈಸ್ಟಲ್ಲೂ ಕೂಡ 5ರ ತೀವ್ರತೆಯಷ್ಟು ಭೂಕಂಪನ ಸಂಭವಿಸಿತ್ತು. ಆಗಲೇ ಅದರ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ರು, ಏನೋ ಆಗ್ತಾ ಇದೆ, ಸಮಥಿಂಗ್ ಏನೋ ನಡೀತಾ ಇದೆ ಅಂತ ಹೇಳಿ. ಕಾರಣ ಆ ಒಂದೇ ಒಂದು ಲೈನಲ್ಲಿರೋದು. ಅದರ ಪರಿಣಾಮ ಈಗ ಮುನ್ಸೂಚನೆ ಅವತ್ತೇ ಸಿಕ್ಕಿತ್ತು, ಇವತ್ತು ದೊಡ್ಡ ಮಟ್ಟದಲ್ಲಿ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಆ ದೃಶ್ಯಗಳು ಒಂದೊಂದು ಭಯಾನಕವಾಗಿದೆ. ಒಂದು ರೀತಿಯಾಗಿ ಸ್ಮಶಾನ ಮೌನ ಆವರಿಸಿದೆ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅಲ್ಲಿದ್ದಂಥ ಜನ ಎಷ್ಟೋ ಕನಸುಗಳನ್ನು ಕಟ್ಕೊಂಡು ಅವರದ್ದೇ ಜೀವನ ನಡೆಸ್ತಾ ಇದ್ದಾರೆ. ಎಷ್ಟೋ ಕನಸುಗಳನ್ನು ಇಟ್ಕೊಂಡು ಬೇರೆ ಪ್ರವಾಸಿಗರು ಹೋಗಿದ್ದಾರೆ. ಅವರ ಪರಿಸ್ಥಿತಿ ಏನಾಗಿದೆಯೋ, ಇಡೀ ಪರಿಸ್ಥಿತಿ ಈಗ ಮಯನ್ಮಾರ್ ಮತ್ತು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಹೇಗಿದೆ ಅಂತ. ಅರುಣ್, ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದ್ದಾವೆ. ಮತ್ತೆ ನಿನ್ನೆ ನಾವು ಆರಂಭದಲ್ಲಿ ಅಂದುಕೊಂಡಂತೆ ಯಾವುದೂ ಕೂಡ ಇಲ್ಲ. ಸಂಪೂರ್ಣವಾಗಿ ವಿಭಿನ್ನವಾಗಿರುವಂಥದ್ದು, ಬಹಳ ದೊಡ್ಡ ಪ್ರಮಾಣದ ಸಾವು ನೋವುಗಳಾಗುವಂತಹ ಮುನ್ಸೂಚನೆ ಈಗಾಗಲೇ ಸಿಕ್ಕಾಗಿರುವಂಥದ್ದು. ಮಯನ್ಮಾರ್ 1ರಲ್ಲೇ 1000ಕ್ಕಿಂತ ಹೆಚ್ಚು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ. 2600ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅಂದರೆ ನೋಡಿ, ನಿನ್ನೆ ಮಧ್ಯಾಹ್ನ ಆಗಿರುವಂಥದ್ದು, ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಸಂಖ್ಯೆಗಳು ಬಂದಿರುವಂಥದ್ದು. ಇನ್ನೂ ಬಹಳ ಬೃಹತ್ ಕಟ್ಟಡಗಳು ಉರುಳಿ ಬಿದ್ದಿದ್ದಾವೆ. ಅದರ ಅವಶೇಷಗಳ ಅಡಿಯಲ್ಲಿ ಬಹಳಷ್ಟು ಜನರಿದ್ದಾರೆ. ಅವರನ್ನು ಹೇಗೆ ಹೊರಗೆ ತೆಗಿಲಿಕ್ಕೆ ಸಾಧ್ಯ ಆಗುತ್ತೋ ಹಾಗಾಗಿ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಅಧಿಕವಾಗುವಂಥ ಸಾಧ್ಯತೆಗಳಿದ್ದಾವೆ. ಗಾಯಾಳುಗಳ
ಸಂಖ್ಯೆ ಕೂಡ ಅಧಿಕವಾಗುವಂತ ಸಾಧ್ಯತೆಗಳಿದಾವೆ. ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಬಹಳಷ್ಟು ಜನರನ್ನ ಉಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಎಲ್ಲೆಲ್ಲಿ ಹ್ಯೂಮನ್ ಡಿಟೆಕ್ಟ್ ಆಗುತ್ತೆ ಅಲ್ಲಿ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂಥದ್ದು, ಪೈಪ್ಲೈನ್ಗಳ ಮೂಲಕ ನೀರನ್ನ ಸಪ್ಲೈ ಮಾಡುವಂತ ಕೆಲಸ, ಈ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಬ್ಯಾಂಕಾಕ್ನಲ್ಲಿ ಇದಕ್ಕಿಂತ ಭೀಕರವಾದಂಥ ಸನ್ನಿವೇಶಗಳಿದಾವೆ. ಯಾಕೆ ಅಂದರೆ ಮಯನ್ಮಾರ್ಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕಾಕ್ನಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡಲಿಕ್ಕೆ ಸಿಗ್ತವೆ. ಗಗನಚುಂಬಿ ಬಿಲ್ಡಿಂಗ್ಗಳು 20 ಅಂತಸ್ತು, 25 ಅಂತಸ್ತು, 30 ಅಂತಸ್ತಿನ ಕಟ್ಟಡಗಳು ಕುಸಿದು ಬಿದ್ದಿರುವಂಥದ್ದು. ಹೀಗಾಗಿ ಅಲ್ಲೂ ಕೂಡ ಅವಶೇಷಗಳ ಅಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನಸಂಖ್ಯೆ ಅಲ್ಲೂ ಕೂಡ ಸಿಲುಕಿರುವಂಥ ಸಾಧ್ಯತೆಗಳಿದಾವೆ. ಬಟ್ ಒಂದು ಅದೃಷ್ಟವಶಾತ್ ಏನು ಅಂದರೆ ಬ್ಯಾಂಕಾಕ್ನಲ್ಲಿ ಸಾವು ನೋವಿನ ಸಂಖ್ಯೆ ಮಯನ್ಮಾರ್ಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಡಿಮೆ ಇರುವಂಥದ್ದು. ಅಲ್ಲಿ ದೊಡ್ಡ ಸಾವು ನೋವುಗಳ ಸಂಖ್ಯೆ ಸದ್ಯಕ್ಕೆ ಕಂಡು ಬಂದಿಲ್ಲ. ಮುಂದಿನ ಹಂತದಲ್ಲಿ ಅದನ್ನ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಏಕಾಏಕಿ ನಂಬರ್ಗಳು ಏರಿಕೆ ಆಗುವಂತ ಸಾಧ್ಯತೆಗಳಿದಾವೆ. ನಿನ್ನೆ 23 ಅಂತಸ್ತಿನ ಕಟ್ಟಡ ಏನು ಕುಸಿದಿತ್ತು ಅದರಲ್ಲೇ ಸುಮಾರು 440 ಜನರು ಸಿಲುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಈ ಎರಡೂ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಮೆರಿಕದ ಒಂದು ಸಂಸ್ಥೆ ಹೇಳ್ತಾ ಇರುವಂಥದ್ದು ಸುಮಾರು 1,500-2 ಸಾವಿರ ಸಾವಿನ ಸಂಖ್ಯೆಗಳು ಏರಿಕೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅಂದಾಜನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ರಷ್ಯಾ ಮತ್ತೆ ಚೀನಾದ ರಕ್ಷಣಾ ತಂಡಗಳು ಕೂಡ ಈಗ ಮಯನ್ಮಾರ್ ಮತ್ತೆ ಬ್ಯಾಂಕಾಕ್ಗೆ ತೆರಳಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿದ್ದಾವೆ. ಬೇರೆ ಬೇರೆ ದೇಶಗಳು ನೆರವಿನ ಹಸ್ತವನ್ನು ಕೂಡ ಚಾಚ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಭಾರತ ಕೂಡ ಇವತ್ತು 15 ಟನ್ನಷ್ಟು ರಕ್ಷಣಾ ಸಾಮಗ್ರಿಗಳನ್ನು ಕೂಡ ಕಳಿಸ್ಕೊಟ್ಟಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.